ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಹಬ್ಬದ ಪ್ರಿಪ್ರೇಷನ್ಸ್ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಲಾಸ್ಟ್ ಇಯರ್ ಅದನ್ನು ಕೇಳಿದ್ರಿ, ಪ್ರಿಪ್ರೇಷನ್ಸ್ ಎಲ್ಲ ಯಾವ ರೀತಿ ರೆಡಿ ಮಾಡ್ಕೊಳ್ತೀರಾ ಅಂತ. ಸೊ ಈ ಒಂದು ವ್ಲಾಗಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ನಾನು ಮನೆ ಬಾಗಿಲು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ದೇವ್ರದ್ದು ಇವತ್ತು ಸೀರೆ ಉಡ್ಸೋದಾಗಲಿ ಶಾಪಿಂಗು ಎಲ್ಲ ಇವತ್ತೇ ನಡೆಯುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಮನೆಯೆಲ್ಲ ನೀಟ್ ಮಾಡಿ ಇಟ್ಬಿಡೋಣ ಅಂತ. ಸೊ ನೆಕ್ಸ್ಟ್ ಡೇ ನಾನು ಯಾವುದು ಸ್ಯಾರಿ ಉಟ್ಕೊಳ್ತೀನಲ್ಲ ಅದರದ್ದು ಪ್ಲೀಟಿಂಗ್ ಮಾಡಿ ಇಟ್ಬಿಡ್ತೀನಿ. ಅಂದರೆ ಹಬ್ಬದ ದಿನ ಬ್ಯುಸಿಯಾಗಿರ್ತೀವಿ, ಆವಾಗ ಎಲ್ಲ ರೆಡಿ ಆಗೋಕ್ಕೆ ಟೈಮ್ ಇರಲ್ಲ. ಸೊ ಮುಂಚೆನೇ ನಾನೆಲ್ಲ ಪ್ಲೀಟಿಂಗ್ ಅಂದರೆ ಸ್ಪಿನ್ಸ್ ಎಲ್ಲ ಹಾಕಿಟ್ಬಿಡ್ತೀನಿ. 1-2 ನಿಮಿಷದಲ್ಲಿ ರೆಡಿಯಾಗಿ ಬಂದುಬಿಡ್ಬೋದು ಅವಾಗ. ಸೊ ಇದು ಬಂದು ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿದ್ರೆ ಇದು ಮೀಶೋಯಿಂದ ತರಿಸಿದ್ದು ನಾನು. 1200 ಏನೋ ಇದು ಮೆಟೀರಿಯಲು ವಿತ್ ವರ್ಕು. ಸೊ ಅದನ್ನು ಸ್ಟಿಚ್ ಮಾಡಿದ್ಮೇಲೆ ಇವಾಗ ಈ ಥರ ಕಾಣ್ತಾ ಇದೆ. ಸೊ ಹೆಂಗೂ ಇದನ್ನು ನಾನು ಹಾಕಿರಲಿಲ್ಲ, ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನೇ ಉಟ್ಕೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು. ಯೂಶ್ವಲಿ ನಾಳೆ ಹಬ್ಬ ಅಂದರೆ ಇವತ್ತು ಏನೇನು ಬೇಕಲ್ವ, ತಾಂಬೂಲ ಕೊಡೋಕ್ಕೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು, ಹೂವು ಇಂಥದ್ದನ್ನೆಲ್ಲ ಮುಂಚೆ ದಿನವೇ ತಂದು ಇಟ್ಕೊಂಡ್ಬಿಡ್ತೀವಿ. ಹಬ್ಬದ ಮುಂಚೆ ದಿನ ಯೂಶ್ವಲಿ ಎಲ್ಲರೂ ಹಾಗೆ ಮಾಡ್ತಾರೆ. ಇದು ಕೋಲಾರಲ್ಲಿರುವಂಥ ಮಾರ್ಕೆಟು. ಸೊ ಇಲ್ಲಿ ಮೇಯ್ನು ಈ ಎಲೆ ಅಡಿಕೆ ಇಂಥದ್ದನ್ನೆಲ್ಲ ಕಂಟಿನ್ಯೂಸ್ ಆಗಿ ಒಂದು ಲೈನಲ್ಲಿ ಶಾಪ್ಸ್ ಎಲ್ಲ ಇರುತ್ತೆ. ಅಲ್ಲೋಗಿ ನಾನು ತಾಂಬೂಲಕ್ಕೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ನ ತೊಗೊಂಡು ನೆಕ್ಸ್ಟು ಇದು ಕೋಲಾರಲ್ಲಿ ಜಯನಗರಲ್ಲಿರುವಂಥ ಒಂದು ಶಾಪು. ಇಲ್ಲಿ ಬಳೆ ಮತ್ತು ಬ್ಲೌಸ್ ಪೀಸಸ್ಸು ತಾಂಬೂಲಕ್ಕೆ ಹೆಣ್ಮಕ್ಳಿಗೆ ಕೊಡೋವಂಥದ್ದನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಹಂಗೂ ಈ ಶಾಪಲ್ಲಿ ಗಾರ್ಲ್ಯಾಂಡ್ಸ್ ಇಂಥದ್ದೆಲ್ಲ ತುಂಬಾ ವೆರೈಟೀಸ್ ಇಟ್ಟಿದ್ರು. ಸೊ ಬಟ್ ನಾನು ಆಲ್ರೆಡಿ ಎಲ್ಲ ಪರ್ಚೇಸ್ ಮಾಡಿರೋದ್ರಿಂದ ನಾನೇನು ತೊಗೊಳ್ಳಿಲ್ಲ. ಬಟ್ ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇತ್ತು ಅಂತ. ಈ ಪಾರಿಜಾತ ಹಾರಗಳು, ಕನಕಾಂಬರ ಹಾರ, ಈ ಥರ ತುಂಬಾ ಚೆನ್ನಾಗಿತ್ತು ವೆರೈಟೀಸ್ ಈ ಸಲ ತರಿಸಿದ್ದು. ಸೊ ಹಂಗೂ ತುಂಬ ಜನ ಪರ್ಚೇಸ್ ಮಾಡ್ಕೊಂಡು ಸಹ ಹೋಗ್ತಿದ್ರು ನಾನು ಹೋದಾಗ. ಸೊ ಇವಾಗೆಲ್ಲ ಈ ವರ್ಷ ತುಂಬಾ ಫ್ಲವರ್ಸ್ ಪ್ರೈಸಸ್ ತುಂಬ ಹೇರಿರೋದ್ರಿಂದ ಜಾಸ್ತಿ ಜನ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸೇ ಇವಾಗ ಡೆಕೋರೇಷನ್ಸ್ಗೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಂಗೂ ಇದೊಂದು ಹಾರ ತುಂಬ ಇಷ್ಟ ಆಯಿತು ನನಗೆ. ರಿಯಲ್ ರೋಸಸ್ ಥರ ಕಾಣಿಸ್ತಾ ಇತ್ತು ಇದರಲ್ಲಿ ಇದ್ದಿದ್ದ ರೋಸಸ್ ಅಂತೂ. ಸೊ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಹೋಗಿ ನೆಕ್ಸ್ಟು ನಾನು ಸ್ವಲ್ಪ ಒಂದು 5 ಥರ ಹಣ್ಣೆಲ್ಲ ಪರ್ಚೇಸ್ ಮಾಡಿ, ಮತ್ತು ಸ್ವಲ್ಪ ರಂಗೋಲಿ ಪುಡಿ, ಕೆಮ್ಮಣ್ಣು ಇಂಥದ್ದೆಲ್ಲ ಖಾಲಿ ಆಗಿತ್ತು. ಮತ್ತು ಕಲರ್ಸ್ ರಂಗೋಲಿ ಹಾಕೋಕ್ಕೆ ನೆಕ್ಸ್ಟ್ ದಿನ ಈ ಥರದ್ದೆಲ್ಲ ಈ ಶಾಪಲ್ಲಿ ಸಿಗುತ್ತೆ. ಸೊ ಅಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು, ಮತ್ತು ಆ ಒಂದು ಕಳ್ಶಕ್ಕೆ ಹಾಕುವಂಥ ಕಳ್ಶದ ಐಟಮ್ಸ್ ಅಂತ ಸಿಗುತ್ತಲ್ಲ ಅದನ್ನು ಎಲ್ಲ ಪರ್ಚೇಸ್ ಮಾಡಿಕೊಂಡು ಸೊ ಇನ್ನೇನು ನನ್ನ ಮನೆಗೆ ರಿಟರ್ನ್ ಬಂದೆ. ಸೊ ಇಷ್ಟೇ ಹೇಳ್ದಿರ ಕೆಲವೊಂದು ಸ್ಟೇಷ್ನರಿ ಐಟಮ್ಸ್ ಸಹ ತಂದೆ. ಸೊ ಯೂಶ್ವಲಿ ನಾನು ಸ್ಟ್ಯಾಂಡ್ ಮಾಡೋಕ್ಕೆ ಸೆಲೋ ಟೇಪೆಲ್ಲ ಬೇಕಾಗುತ್ತಲ್ಲ ಅದನ್ನು ಸಹ ಸ್ವಲ್ಪ ಬೇಕಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಸೊ ನೆಕ್ಸ್ಟು ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ಮಾಡಿದ ಕೆಲಸ ಅಂದರೆ ದೇವ್ರಿಗೆ ಸೀರೆ ಉಡಿಸಿಟ್ಬಿಡೋದು. ಸೊ ತುಂಬಾ ಟೈಮ್ ತೊಗೊಳ್ಳೋದಂದರೆ ಇದೊಂದೇ. ಬಟ್ ನನಗೆ ಸ್ವಲ್ಪ ಲೈಕ್ ಉಡಿಸಿ ಅಭ್ಯಾಸ ಇರೋದ್ರಿಂದ ನಾನು ತುಂಬ ಏನು ತೊಗೊಳ್ಳಲ್ಲ ಟೈಮು. ಬಟ್ ಸ್ಟಿಲ್ ಒಂದು ಸ್ವಲ್ಪ ಬೇರೆ ಎಲ್ಲ ಕೆಲಸಗಳಿಗಿಂತ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಅಂದರೆ ದೇವಿಗೆ ಅಲಂಕಾರ, ಅವ್ರ ಸ್ಯಾರಿ ಉಡಿಸೋದು ಇಂಥದ್ದೇ ಟೈಮ್ ತೊಗೊಳುತ್ತೆ. ಸೊ ಹಂಗೂ ಇವಾಗ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿರೋ ಹಾಗೆ ಸ್ಟ್ಯಾಂಡ್ಸ್ ಇಂಥದ್ದೇನು ಪರ್ಚೇಸ್ ಮಾಡಲ್ಲ. ಮತ್ತು ನಮ್ಮ ಮನೇಲಿ ಸಹ ಸಿಂಗಲ್ ಕಳಶನ ಮತ್ತೇನು ಕೂಡಿಸ್ತಾ ಇದ್ದು. ಹಂಗನ್ಬಿಟ್ಟು ಬರೀ ಕಳಶ ಕೂಡಿಸಿ ಅದಕ್ಕೆ ಅಲಂಕಾರ ಮಾಡೋದು ತುಂಬ ಸಿಂಪಲ್ ಅನಿಸ್ಬಿಡುತ್ತೆ. ಅದರಿಂದ ನಾನೇ ಮನೆಯಲ್ಲೇ ಸ್ಟ್ಯಾಂಡ್ ಪ್ರಿಪೇರ್ ಮಾಡ್ತೀನಿ ಆ ಸಿಂಗಲ್ ಕಳಶಕ್ಕೆ. ಈ ಥರ 2 ಬಾಕ್ಸ್ ಯೂಸ್ ಮಾಡ್ಕೊಂಡು ಒಂದು ಸ್ಟ್ಯಾಂಡ್ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು ಈ ಸ್ಟ್ಯಾಂಡು. ಸೊ ಹಂಗೂ ಆ ಸ್ಟ್ಯಾಂಡ್ ರೆಡಿಮೇಡ್ ಸ್ಟ್ಯಾಂಡ್ಸಲ್ಲಿ ಸ್ಕ್ರೂಸ್ ಎಲ್ಲ ಇರುತ್ತೆ. ಬಟ್ ನಾನು ಮಾಡೋ ಸ್ಟ್ಯಾಂಡಲ್ಲಿ ಸ್ಕ್ರೂಸ್ ಎಲ್ಲ ಇರಲ್ವಲ್ಲ, ಅದರಿಂದ ನಾನು ಈ ಥರ ಸೆಲೋ ಟೇಪಲ್ಲಿ ಲೈಕ್ ನೀಟಾಗಿ ವ್ರ್ಯಾಪ್ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ಅದೇನು ಅಲ್ಲಾಡಬಾರ್ದು ಕಳಶ ಅಂತ. ಸೊ ಇವಾಗ ನೋಡಿ ಅದು ಫುಲ್ ಪರ್ಫೆಕ್ಟಾಗಿ ಇವಾಗ ಕೂಡಿಸಿದೆ. ನೆಕ್ಸ್ಟು ಆಲ್ರೆಡಿ ನಾನು ಇದು ಪ್ರೋಸೆಸ್ ತೋರಿಸಿದ್ದೀನಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ. 2 ಕಡ್ಡಿ ಕಟ್ಕೊಂಡು ನೆಕ್ಸ್ಟು ಸ್ಯಾರಿ ಉಡಿಸೋದು. ಸೊ ಮುಂಚೆನೇ ಜಡೆ ಹಾಕ್ಕೊಂಬಿಟ್ಟಿದ್ದೀನಿ ಇಲ್ಲಿ, ಯಾಕಂದರೆ ಆಮೇಲೆ ಸ್ಯಾರಿ ಉಡಿಸಿದ್ಮೇಲೆ ಅದು ಕಡ್ಡಿ ಕಾಣಲ್ಲ, ಆ ಒಂದು ರೀಸನಿಂದ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿದರೆ ಈ ಸ್ಯಾರಿನ ನೀವು ಆಲ್ರೆಡಿ ನೋಡಿರ್ತೀರ. ಈ ಸಲ ಬೂದಿ ಕಲರ್ ಸ್ಯಾರಿ ವಿತ್ ಗ್ರೀನ್ ಕಾಂಬಿನೇಷನ್ ತಂದಿದ್ದೀನಿ. ಸೊ ಹಂಗೂ ಇವಾಗ ಫಸ್ಟ್ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಬ್ಲೌಸ್ ಪೀಸ್ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡಿ ಅದನ್ನು ಬ್ಲೌಸ್ ಥರನೇ ಅದು ದೇವ್ರಿಗೆ ಅಲಂಕಾರ ಮಾಡ್ತೀನಿ. ಅಂದರೆ 2 ಕೈ ಎಕ್ಸ್ಟ್ರಾ ಬರೋ ಹಂಗೆ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಸೊ ನಾನು ಯೂಶ್ವಲಿ ಪ್ರತಿ ವರ್ಷ ಬ್ಲೌಸ್ ಪೀಸ್ನ ಕಟ್ ಮಾಡಿನೇ ಸ್ಯಾರಿ ಉಡಿಸೋದು. ಸೊ ಇವಾಗ ನಾನು ಕಟ್ ಮಾಡಿರೋವಂಥ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ದೇವಿಗೆ ಆ 2 ಕೈ ಎಕ್ಸ್ಟ್ರಾ ಕೈ ಏನಿರುತ್ತಲ್ವ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 2 ನ್ಯೂಸ್ ಪೇಪರ್ಸ್ನ ತಗೊಂಡು ಈ ಥರ ನೀಟಾಗಿ ರೊಟೇಟ್ ಮಾಡ್ಕೋಬೇಕು. ಸೊ ಹಾಗೂ ನಾನು ನ್ಯೂಸ್ ಪೇಪರ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಆ ಹ್ಯಾಂಡ್ಸು ಸ್ಟಿಫ್ನೆಸ್ ಆಗಿರಬೇಕು. ಅಂದರೆ
ನ್ಯೂಸ್ ಪೇಪರ್ ಇಲ್ಲಾಂದರೆ ಯಾವುದಾದ್ರೂ ಒಂದು ತಿಕ್ ಪೇಪರ್, ಇಲ್ಲಾಂದರೆ ಈ ಕ್ಯಾಲೆಂಡರ್ಸ್ದು ಹಳೆಯ ಕ್ಯಾಲೆಂಡರ್ಸ್ದು ಶೀಟ್ಸ್ ಇರುತ್ತಲ್ಲ ದಪ್ಪ ದಪ್ಪ ಅಂಥದ್ದು ಸಹ ನೀವು ಯೂಸ್ ಮಾಡ್ಬೋದು. ಅಂದರೆ ಸ್ಟಿಫ್ನೆಸ್ಗಷ್ಟೇ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಹಾಗೂ ಇದಕ್ಕೆ ಲಾಸ್ಟಿಗೆ ಒಂದೆರಡು ಕಡೆ ಸೇಫ್ಟಿ ಪಿನ್ ಹಾಕಿಬಿಡಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಬಿಚ್ಚೋ ಚಾನ್ಸಸ್ ಇರಲ್ಲ. ಸೇಫ್ಟಿ ಪಿನ್ ಇಲ್ಲಾಂದರೆ ನೀವು ಸೆಲೋ ಟೇಪ್ ಈ ಥರ ಏನಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಎಲ್ಲ ನೀಟಾಗಿ ಸೆಕ್ಯೂರ್ ಮಾಡಿ, ಇವಾಗ ಅಲ್ಲೇನು ಸ್ಟಿಕ್ಸ್ ಅಂತ ಮೇಲೆ ಕಟ್ಕೊಂಡಿದ್ದೀನಲ್ಲ ಮೇಲೆ, ಸೊ ಆ ಎರಡೂ ಸ್ಟಿಕ್ಗೆ ಇದನ್ನು ಅಟ್ಯಾಚ್ ಮಾಡಬೇಕಷ್ಟೆ. ಸೊ ಆವಾಗ ಅಪ್ಪರ್ ಬಾಡಿ ಪಾರ್ಟ್ ನೀಟಾಗಿ ರೆಡಿ ಆಗುತ್ತೆ. ಹಾಗೂ ಯಾರಾದರೂ ಮನೇಲಿ ಲೈಕ್ ಈ ಬಿಂದಿಗೆ ಮೇಲೆ ಚೊಂಬು ಇಟ್ಟು ಕೂಡಿಸ್ತಾರೆ ಕಳಶನ, ಅಂಥವ್ರಿಗೆ ಈಸಿ ಒಂದು ಸ್ಯಾರಿ ಡ್ರೇಪಿಂಗು. ಯಾಕಂದರೆ ಅದು ಆಲ್ರೆಡಿ ಆ ಶೇಪೇ ಬಂದುಬಿಟ್ಟಿರುತ್ತೆ, ಬಾಡಿ ಶೇಪು, ಕೆಳಗಡೆ ಬಿಂದಿಗೆ ಮೇಲೆ ಕಳಶ. ಬಟ್ ಈ ಸಿಂಗಲ್ ಕಳಶ ಕೂಡಿಸೋ ಪದ್ಧತಿ ಇರೋರ ಮನೆಗಳಲ್ಲಿ ಇದೊಂದು ಪ್ರಾಬ್ಲಮ್ಮು. ಯಾಕಂದರೆ ಕಳಶ ಬರೀ ಕಳಶಕ್ಕೆ ನಾವು ಸ್ಯಾರಿ ಉಡ್ಸೋಕ್ಕಾಗಲ್ಲ, ಇನ್ನೊಂದು ಸ್ಟ್ಯಾಂಡು ಇಲ್ಲ ಈ ಥರ ಏನೋ ಒಂದು ಎಕ್ಸ್ಟ್ರಾ ಬೇಕೇ ಬೇಕಾಗುತ್ತೆ. ಸೊ ಹಂಗೂ ನೋಡಿ ಈ ಥರ ಅಪ್ಪರ್ ಬಾಡಿ ಪಾರ್ಟ್ ರೆಡಿ ಆಗುತ್ತೆ. ಆ ಸ್ಟಿಕ್ಸಿಗೆ ಜಸ್ಟ್ ಹಿಂಗೆ ಅಟ್ಯಾಚ್ ಮಾಡಿ ನಾನು ಹಿಂದೆ ಸೇಫ್ಟಿ ಪಿನ್ ಹಾಕಿ, ನೆಕ್ಸ್ಟು ಈ ಸ್ಯಾರಿ ಡ್ರೇಪಿಂಗ್ ಎಲ್ಲರೂ ನೀವೆಲ್ಲ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ಥರನೇ ಜಸ್ಟ್ ಹಿಂಗೆ ಪ್ಲೀಟ್ಸ್ ಇಟ್ಬಿಟ್ಟು ಸೊಂಟಕ್ಕೆ ಕಟ್ಬಿಟ್ಟಿದ್ದೀನಿ. ಸೊ ಹಂಗೂ ರಿಮೈನಿಂಗ್ ಪಾರ್ಟ್ನ ಈ ಥರ ಸೆರಗ್ ಥರ ಹಾಕಿ ಮಧ್ಯಕ್ಕೆ ಒಂದು ಗಟ್ಟಿಯಾಗಿ ಒಂದು ಥ್ರೆಡ್ ತಗೊಂಡು ಕಟ್ಬಿಟ್ರೆ ಅದೊಂಥರ ಡಾಪ್ ಥರ ನೀಟಾಗಿ ಇರುತ್ತೆ. ಸೊ ನೆಕ್ಸ್ಟು ನಾನು ಹ್ಯಾಂಡ್ಸು ಮತ್ತು ಲೆಗ್ಸು ಎಲ್ಲ ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಹಂಗೂ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಈ ಎರಡು ತಾವರೆ ಹೂವನ್ನ ನಾನು ಶಾಪಿಂಗ್ ಮಾಡಿದ್ನಲ್ವ. ಸೊ ಯೂಶ್ವಲಿ ರೆಗ್ಯುಲರಾಗಿ ಈ ತಾವರೆ ಹೂವನ್ನ ಈ ಒಂದು ಪ್ಲ್ಯಾಂಟರಲ್ಲಿ ಇಟ್ಟಿರ್ತೀನಿ. ಸೊ ಹಂಗೂ ಹಬ್ಬದ ದಿನ ಮಾತ್ರ ಇದನ್ನು ಹ್ಯಾಂಡ್ಸ್ ಒಳಗಡೆ ಇಡೋಣ ಅಂತ. ಲಾಸ್ಟ್ ಇಯರೆಲ್ಲ ನಾನು ರಿಯಲ್ ಫ್ಲವರ್ಸ್ ಯೂಸ್ ಮಾಡಿದ್ದೆ, ಬಟ್ ವಿತಿನ್ ಒಂದು ಅರ್ಧ ಗಂಟೆಗೆ ಎಲ್ಲ ಒಣಗೋದಂಗೆ ಆಗೋಗಿತ್ತು, ಅದೊಂಥರ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ಎರಡೂ ತೊಗೊಂಡಿದ್ದೀನಿ. ಪ್ರತಿ ವರ್ಷ ಇದನ್ನು ಯೂಸ್ ಮಾಡ್ಕೊಳ್ಳೋಣ, ರಿಮೈನಿಂಗ್ ಟೈಮಲ್ಲಿ ಇಲ್ಲಿ ಪ್ಲ್ಯಾಂಟರಲ್ಲಿ ಫ್ಲವರ್ ಇರಲಿ ಅಂತ. ಇದೊಂಥರ ನ್ಯಾಚುರಲ್ ಲುಕ್ ಇದೆ ಈ ಒಂದು ಕಮಲದ ಹೂವು. ಸೊ ಡೆಕೋರೇಷನ್ಗೆ ನಾವೇನೇ ತೊಗೊಂಡ್ರೂ ಅದು ರೀಯೂಸ್ ಮಾಡೋಂಗಿರಬೇಕು, ಇಲ್ಲಾಂದರೆ ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ವೇಸ್ಟ್ ಆಗುತ್ತೆ ಅಂತ ಆದಷ್ಟು ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ರೂ ಸ್ವಲ್ಪ ಈ ಥರ ನ್ಯಾಚುರಲ್ ಲುಕ್ ಇರೋವಂಥ ಐಟಮ್ಸೇ ನಾನು ತೊಗೊಳ್ತೀನಿ. ಸೊ ಇದ್ರದ್ದು ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಪ್ರೀವಿಯಸ್ ಶಾಪಿಂಗ್ ವ್ಲಾಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ ಲಿಂಕ್ಸು, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಅಂದರೆ ನಾನು ಇವಾಗ ತೋರಿಸೋವಂಥ ಪ್ರತಿಯೊಂದು ಐಟಮ್ದು ಪ್ರೀವಿಯಸ್ ಶಾಪಿಂಗ್ ವ್ಲಾಗ್ಸಲ್ಲಿ ಅದರದ್ದು ಲಿಂಕ್ ಇರುತ್ತೆ. ಸೊ ಫೈನಲಿ ಈ ಥರ ಒಂದು ಬಿಂದಿಗೆ ಕೈಯಲ್ಲಿಟ್ಟು ಧನಲಕ್ಷ್ಮಿ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಒಂದು ಯೂಶ್ವಲಿ ಈ ಒಂದು ರೀಲ್ಸಲ್ಲಿ ಎಲ್ಲ ಹಿಂಗೆ ಬೀಳ್ತಾ ಇರೋಂಗೆ ಮಾಡೋಣ ಅಂತ ಲೈಕ್ ಟ್ರೈ ಮಾಡಿದೆ. ಬಟ್ ಸಮ್ಹೌ ನನಗೆ ಯಾಕೋ ಅದು ಸ್ಯಾಟಿಸ್ಫೈ ಆಗಲಿಲ್ಲ, ನ್ಯಾಚುರಲಾಗಿ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಇದೆಲ್ಲ ದುಡ್ಡು ಬಂದು ನಮ್ಮ ಮಕ್ಕಳದು ಉಂಡಿದು, ಅಂದರೆ ಲಾಸ್ಟ್ ಟೈಮ್ ನಾನು ಗಂಗಾಳ ತೊಗೊಂಬಂದನಲ್ಲ ಅದು ಬಿಟ್ಟು ಒಂದು ಸ್ವಲ್ಪ ಕಾಯಿನ್ಸ್ ಎಲ್ಲ ಜಾಸ್ತಿ ಇತ್ತು. ಯಾಕೋ ಅದನ್ನು ಕೊಡೋಕ್ಕೆ ಮನಸ್ಸು ಬರಲಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಅದನ್ನು ಸೇವ್ ಮಾಡಿ ಇಟ್ಟಿರ್ತಾರಲ್ಲ ಉಂಡಿಯಲ್ಲಿ. ಸೊ ಆ ಕಾಯಿನ್ಸ್ನೆಲ್ಲ ಲಕ್ಷ್ಮೀ ದೇವಿದು ಈ ಥರ ಧನಲಕ್ಷ್ಮಿ ಥರ ಮಾಡೋಣ ಅಂತ ಅದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಅವ್ರು ಸೇವ್ ಮಾಡಿಟ್ರು ಅಂತ ಕಾಯಿನ್ಸ್ ಅದು. ಸೊ ನೆಕ್ಸ್ಟ್ ಇವಾಗ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮುಗೀತು, ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂದುಬಿಟ್ಟಿದೆ. ಸೊ ಇವಾಗ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿಟ್ಬಿಡೋಣ ಅಂತ. ಸೊ ಈ ಒಂದು ಫ್ಲವರ್ಸ್ ಬಂದು ಪ್ರೀವಿಯಸ್ ಇಯರ್ದು ನಾನು ಡೆಕೋರೇಷನ್ಗೆ ತರಿಸ್ಕೊಂಡಿರೋಂಥ ಐಟಮ್ಸು, ಅದನ್ನೇ ರಿಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಫ್ರಂಟ್ ಡೆಕೋರೇಷನ್ಗೆ ಮಾತ್ರ ನಾನು ಈ ವರ್ಷ ಫ್ಲವರ್ಸ್ ತೊಗೊಂಡಿದ್ದೀನಿ. ಸೊ ಈ ಥರ ಪಿನ್ಸ್ ಎಲ್ಲ ನಾನು ಇದರಲ್ಲಿ ಆಲ್ರೆಡಿ ಹಾಕಿ ಇಟ್ಬಿಟ್ಟಿರ್ತೀನಿ, ಯಾಕಂದರೆ ಆ ಹಬ್ಬದ ಟೈಮಲ್ಲಿ ಪಿನ್ಸೇ ಸಿಗೋಲ್ಲ. ಸ್ಯಾರಿ ಡ್ರೇಪಿಂಗಿಗೆ ಇಂಥದಕ್ಕೆ ಯೂಸ್ ಆಗೋಗಿರುತ್ತೆ, ಅದೊಂದು ಕಿರಿಕಿರಿ ಆಗಬಾರ್ದು ಅಂತ ಲಾಸ್ಟ್ ಇಯರ್ ಅದು ಏನು ಹಾಕಿಟ್ಟಿದ್ನಲ್ಲ ಪಿನ್ಸು ಅದನ್ನ ಹಂಗೆ ಬಿಟ್ಟಿದ್ದೀನಿ. ಸೊ ಈ ವರ್ಷ ಅದು ಈಸಿಯಾಗಿ ಹಂಗೆ ಅದರಲ್ಲೇ ಅವೈಲೇಬಲ್ ಇರೋದ್ರಿಂದ ಈಸಿಯಾಗಿ ಡೆಕೋರೇಟ್ ಮಾಡ್ಬೋದು ಅಂತ. ಮತ್ತು ನಾನು ಯೂಶ್ವಲಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆಲ್ಲ ಈ ಥರದ್ದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸೊ ಈ ಫೋಟೋಗ್ರಾಫರ್ಸ್ ಎಲ್ಲ ಫೋಟೋಸ್ ಎಲ್ಲ ಹಿಡಿಯೋಕ್ಕೆ ಒಂದು ಬ್ಯಾಕ್ ಡ್ರಾಪ್ ಇರುತ್ತಲ್ವ, ಅದೇ ಇದು. ಸೊ ಇದು ಇವಾಗ ಇನ್ನೂ ವೆರೈಟೀಸ್ ಆಫ್ ವೇಸ್ ಈ ಥರ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಬಂದಿದೆ ಸ್ಟ್ಯಾಂಡ್ಸು. ಅಂದರೆ ಲೈಕ್ ಈ ಥರ ಗೊತ್ತಾಗದಿರೋಂಗೆ ಗೋಲ್ಡ್ ಕಲರು, ಸಿಲ್ವರ್ ಕಲರ್ ಈ ಥರದ್ರಲ್ಲೆಲ್ಲ ಸಿಗುತ್ತೆ. ಸೊ ನಾನಿದು ತುಂಬ ವರ್ಷ ಆಗಿದೆ, ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಆಗಿದೆ. ಸೊ ಅವಾಗಿಂದ ನಾನು ಯೂಸ್ ಮಾಡ್ತಿದ್ದೀನಿ. ಆವಾಗೆಲ್ಲ ಈ ಥರದ್ದೇ ಸಿಗ್ತಾಯಿದ್ದು. ಸೊ ಇವಾಗ ಬೇಕಾದ್ರೆ ನಿಮ್ಗೆ ವೆರೈಟೀಸ್ ಸಿಗುತ್ತೆ, ನೀವು ಬೇರೆ ಆಪ್ಷನ್ಸ್ನು ನೀವು ಆಪ್ಟ್ ಮಾಡ್ಕೋಬೋದು. ಜೊತೆಗೆ ಇವಾಗ ಗ್ರೀನ್ ಥೀಮ್ ನಾನು ಮಾಡ್ತಾ ಇರೋದ್ರಿಂದ ಗ್ರೀನ್ ಆ್ಯಂಡ್ ವೈಟ್ ಥೀಮು. ಸೊ ಬ್ಯಾಕ್ ಡ್ರಾಪ್ ಕ್ಲಾತು ಇದು ಒಂದು ಯಾವುದೋ ಒಂದು ಮಕ್ಕಳ ಬರ್ಡೇಗೆ ಬ್ಯಾಕ್ ಡ್ರಾಪ್ ಆಗಿ ನಾನು ತೊಗೊಂಡಿದ್ದು, ಅದನ್ನೇ ರಿಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಆಗಿದೆ. ಕ್ವಿಕ್ಕಾಗಿ ಹೋಗುತ್ತೆ ಇದು, ಯಾಕಂದರೆ ಇನ್ಸ್ಟೆಂಟಾಗಿ ಎಲ್ಲ ಅಲ್ಲೇ ಅವೈಲೇಬಲ್ ಇರೋದ್ರಿಂದ ಪಿನ್ಸ್ನ ಅಲ್ಲಲ್ಲಿ ನೋಡಿಕೊಂಡು ನಾವು ಹಾಕ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ. ಸೊ ಅದಕ್ಕೆ ನಾನು ಬ್ಯಾಕ್ ಡ್ರಾಪ್ಸ್ಗೆ ಈ ಥರ ಕ್ಲಾತು ಎಲ್ಲ ಬೇಗ ಆಗುವಂಥದ್ದನ್ನೇ ತೊಗೊಳ್ತೀನಿ.
ಸೊ ಬ್ಯಾಕ್ ಡ್ರಾಪ್ ರೆಡಿ ಆದಮೇಲೆ ಒಂದ್ಸಲ ನೀಟಾಗಿ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಇವಾಗ ಮ್ಯಾಟ್ ಹಾಕಿ ಇಟ್ಬಿಡ್ತಾ ಇದ್ದೀನಿ. ಸೊ ಮ್ಯಾಟ್ ಹಾಕಿದ್ಮೇಲೆ ಇವತ್ತು ಗ್ರೀನ್ ಆ್ಯಂಡ್ ವೈಟ್ ಥೀಮ್ ಅಲ್ಲ, ಸೊ ಅದಕ್ಕೆ ಈ ಒಂದು ಟೀ ಟೇಬಲ್ಗೆ ನಾನು ಪಂಚೆ ಯೂಸ್ ಮಾಡ್ತಾಯಿದ್ದೀನಿ. ಹಿಂಗೂ ಪಂಚೆ ಎಲ್ಲ ವೈಟ್ ಇರುತ್ತಲ್ವ, ಇದೊಂದು ಹೊಸದಿತ್ತು, ಲಾಸ್ಟ್ ಟೈಮ್ ಯಾವುದೋ ಪೂಜೆಗೆ ಇಟ್ಟಿದ್ದು, ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಬೇಸು. ಸೊ ಇವಾಗ ಆಲ್ಮೋಸ್ಟ್ ನಂದು ಮೇನ್ ಥಿಂಗ್ಸ್ ಏನೇನು ಮಾಡಬೇಕು ಎಲ್ಲ ಮುಗ್ದಿದೆ. ಸೊ ಇಷ್ಟು ಮಾಡಿದ್ರೆ ರಿಲ್ಯಾಕ್ಸಾಗಿ ನನಗಿರುತ್ತೆ, ಅಂದರೆ ಲೈಕ್ ನೆಕ್ಸ್ಟ್ ಡೇಗೆ ಎಲ್ಲ ರೆಡಿ ಆದಂಗೆ. ಸೊ ಹಂಗೂ ಇದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇಂಡಿಯನ್ ಕಲೆಕ್ಷನ್ಸ್ ಅಂತ ಏನೋ ಬರುತ್ತೆ, ರ್ಯಾಂಡಮ್ ಆಗಿ ಹಿಂಗೆ ಸರ್ಚ್ ಮಾಡಬೇಕಾದ್ರೆ ತೊಗೊಂಡಂಥ ಒಂದು ಐಟಮ್ಸ್ ಇದು. ಸಖತ್ತು ಕ್ಯೂಟಾಗಿ ಮತ್ತು ಸಖತ್ ಎಲಿಗೆಂಟಾಗಿ ಕಾಣುತ್ತೆ ಇದು. ಇದೆಲ್ಲ ಮೆಟಲ್ ಐಟಮ್ಸು, ಅಂದರೆ ಕೆಲವೊಂದು DIY ಪೇಪರಲ್ಲೂ ಮಾಡ್ತಾರೆ, ಬಟ್ ಅದನ್ನು ರೀಯೂಸ್ ಮಾಡೋಕ್ಕಾಗಲ್ಲ. ಈ ಥರದ್ದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ 1 ವರ್ಷ ಯಾವುದೋ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಂಥ ಒಂದು ಡೆಕರ್ ಐಟಮ್ ಇದು. ಸೊ ಇದನ್ನ ನಾವು ಫ್ಲವರ್ಸಿಂದ ಫಿಲ್ ಮಾಡ್ಬೋದು, ಇಲ್ಲಾಂದರೆ ನೀವು ರಿವರ್ಸ್ ಆಗಿಟ್ಟರೆ ಗೋಲ್ಡ್ ಕಲರು ಚೆನ್ನಾಗಿ ಕಾಣುತ್ತೆ. ಸೊ ಹಂಗೂ ನಾನು ಲಾಸ್ಟ್ ಇಯರ್ ಗಣೇಶ ಫೆಸ್ಟಿವಲ್ಗೆ ತೊಗೊಂಡಂಥ ಈ ಒಂದು ರೋಸಸ್ಸು ಮತ್ತು ಈ ವರ್ಷ ಶಾಪಿಂಗಲ್ಲಿ ವೈಟ್ ರೋಸಸ್ ತೊಗೊಂಡಲ್ಲ, ಇದೆರಡನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಫಿಲ್ ಮಾಡೋಣ ಅಂತ ನಾನು ಪ್ರೀವಿಯಸ್ ಬ್ಲಾಗಲ್ಲೇ ತೋರಿಸಿದ್ದೆ, ಒಂದು ಫಿಲ್ ಮಾಡಿ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಇವತ್ತು ಕಂಪ್ಲೀಟಾಗಿ ತೋರಿಸ್ತೀನಿ, ಅಂದರೆ ಅದು ಫುಲ್ ಫಿಲ್ ಮಾಡಿ ಅಲ್ಲಿ ಜೋಡಿಸಿದಾಗ ಯಾವ ರೀತಿ ಕಾಣುತ್ತೆ ಅಂತ. ಸೊ ನಾನು ಅಂದ್ಕೊಂಡಂಗೆ ಬಂತು ಆ್ಯಕ್ಚುಲಿ ಔಟ್ಕಮ್ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಮಕ್ಕಳಿಗೆ ಬಿಟ್ಬಿಟ್ಟೆ, ಯಾಕಂದರೆ ನಾನು ಬ್ಯುಸಿಯಾಗಿದ್ದೆ. ಸೊ ಅವ್ರಿಗೆ ಒಂಥರ ಚಾಲೆಂಜ್ ಥರ ಈ ಥರ ಜೋಡಿಸಿ ಅಂತ ಕೊಟ್ಬಿಟ್ರೆ ನೀಟಾಗಿ ಜೋಡಿಸಿಟ್ಬಿಡ್ತಾರೆ. ಹಂಗೂ ನನ್ನ ಮಗಳ ಫ್ರೆಂಡ್ ಬೇರೆ ಬಂದಿದ್ದ, ಸೊ ಎಲ್ಲರಿಗೂ 2 ರೋಸ್ ಕೊಟ್ಬಿಟ್ಟು ಮತ್ತು ಆ 3 ಫ್ಲವರ್ಸ್ನು ಡಿವೈಡ್ ಮಾಡಿ 3 ಜನಕ್ಕೆ ಕೊಟ್ಟಿದ್ದೆ. ಅವ್ರ ಚಾಲೆಂಜ್ ಮೇಲೆ ಯಾರು ಚೆನ್ನಾಗಿ ಜೋಡಿಸ್ತಾರೆ ಅಂತ ನೀಟಾಗಿ ಇಲ್ಲೆಲ್ಲ ಜೋಡಿಸ್ತಾ ಇದ್ದಾರೆ. ಸೊ ಈ ಥರ ಮಕ್ಕಳಿಗೆ ನಾವು ಆಕ್ಯುಪೈ ಮಾಡಿಬಿಟ್ರೆ ನಮಗೆ ಡಿಸ್ಟರ್ಬ್ ಮಾಡಲ್ಲ ಈ ಫೆಸ್ಟಿವಲ್ ಟೈಮ್ಸೆಲ್ಲ, ಅವ್ರಿಗೂ ಒಂದು ಕೆಲಸ ಕೊಟ್ಬಿಟ್ರೆ. ಸೊ ಯೂಶ್ವಲಿ ನಾನು ಅವ್ರನ್ನ ಸಹ ಇನ್ವಾಲ್ವ್ ಮಾಡಿಬಿಡ್ತೀನಿ ನನ್ನ ಡೆಕೋರ್ ಐಟಮ್ಸಲ್ಲೆಲ್ಲ, ಸೊ ದಟ್ ಅವ್ರೂ ಆಕ್ಯುಪೈಡಾಗಿ ಅವ್ರದ್ರಲ್ಲಿ ಅವ್ರು ಬ್ಯುಸಿ ಇದ್ದರೆ ನಮ್ಮ ಕೆಲಸ ನಾವು ಆರಾಮಾಗಿ ಮಾಡ್ಕೋಬೋದು. ಸೊ ಹಾಗೂ ಡೆಕೋರೇಷನ್ ಅವ್ರನ್ನ ಮುಂಚೆ ಕರೆಸ್ತಾ ಇದ್ದೆ ನಾನು ಇದೆಲ್ಲ ಮಾಡೋಕ್ಕೆ, ಬಟ್ ಸಮವ್ ಎಲ್ಲ ವರ್ಷವೂ ಒಂದೇ ಥರ ಕಾಣಿಸ್ತಾ ಇತ್ತು ಮತ್ತು ಡೆಕೋರೇಷನ್ ಸಹ ಒಂದೇ ಥರ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನೇ ಸ್ಟಾರ್ಟ್ ಮಾಡಿಬಿಟ್ಟೆ ಡೆಕೋರ್ ಐಟಮ್ಸ್ ಎಲ್ಲ ತರಿಸಿ ನಾನೇ ಮಾಡೋಂಗೆ. ಸೊ ಇದೊಂದು ಮ್ಯಾಟ್ಸ್ ನಾನು ಏನಕ್ಕೆ ತರಿಸಿದ್ದೀನಿ ಅಂದರೆ ನೀಟಾಗಿ ಆರ್ಗನೈಸ್ ಥರ ಕಾಣುತ್ತೆ, ಅಂದರೆ ನಾವು ನಾರ್ಮಲ್ ಪ್ಲೇಟ್ಸ್ ಜೋಡಿಸೋದಕ್ಕಿಂತ ಈ ಥರ ಒಂದು ಮ್ಯಾಟ್ಸ್ ಹಾಕಿ ಅದ್ರ ಮೇಲೆ ಇಟ್ಟರೆ ಅದು ಲುಕ್ ಎನ್ಹಾನ್ಸ್ ಆಗುತ್ತೆ. ಸೊ ಅದರಿಂದ ಈ ಒಂದು ಮ್ಯಾಟ್ಸ್ನ ತರಿಸಿದ್ದೀನಿ. ಸೊ ಹಂಗೂ ನಾನು ಪ್ರೀವಿಯಸ್ ಶಾಪಿಂಗ್ ಬ್ಲಾಗಲ್ಲಿ ಈ ಮ್ಯಾಟ್ ಸಹ ಲಿಂಕ್ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ಮ್ಯಾಟ್ಸು. ಸೊ ನೀವು ಡೆಕೋರ್ ಐಟಮ್ಸ್ ಆಗಿನೂ ಯೂಸ್ ಮಾಡ್ಬೋದು, ರೀಯೂಸ್ ಮಾಡ್ಕೋಬೋದು, ಮತ್ತು ಡೈನಿಂಗ್ ಟೇಬಲ್ ಮ್ಯಾಟ್ಸ್ ಆಗು ಯೂಸ್ ಮಾಡ್ಬೋದು. ನೋಡಿ ಈ ಥರ ಜೋಡಿಸಿಟ್ರೆ ಈ ಥರ ಕಾಣುತ್ತೆ. ಇನ್ನು ಪ್ಲೇಟ್ಸ್ ಎಲ್ಲ ನಾನು ಇವತ್ತೇ ಅರೇಂಜ್ ಮಾಡಿ ಇಡಲ್ಲ, ಜಸ್ಟ್ ಫ್ರೂಟ್ಸ್ ಅಂಥದ್ದು ಮಾತ್ರ ಅರೇಂಜ್ ಮಾಡ್ತೀನಿ. ಬಟ್ ಈ ಸ್ವೀಟ್ಸು ಮತ್ತು ತಿಂಡಿಗಳು ಇಂಥದ್ದೆಲ್ಲ ಮಾಡಿದ್ರೆ ಸಾಫ್ಟ್ ಆಗಿಬಿಡುತ್ತೆ ಗಾಳಿಗೆ ಜಾಸ್ತಿ ಹೊತ್ತು ಬಿಟ್ಟರೆ, ಅದಕ್ಕೆ ನಾನು ಪ್ಲೇಟ್ಸ್ ಎಲ್ಲ ಇನ್ನೂ ನಾನು ಅರೇಂಜ್ ಮಾಡಿಟ್ಟಿಲ್ಲ. ಸೊ ಇಷ್ಟು ಮಾಡೋಷ್ಟರಲ್ಲಿ ಫುಲ್ ಬೆನ್ನು ಬಿದ್ದೋಗಿತ್ತು. ನೆನ್ನೆ ಎಲ್ಲ ಕ್ಲೀನಿಂಗು ಮತ್ತು ತಿಂಡಿಗಳೆಲ್ಲ ಮಾಡಿ ಇವತ್ತು ಫುಲ್ಲು ಸುಸ್ತು ಆಗೋಗಿದ್ದೀನಿ. ಬಟ್ ಸ್ಟಿಲ್ ಹಬ್ಬ ಬಂದರೆ ಎಷ್ಟೇ ಸುಸ್ತಿದ್ರೂ ಅದು ಸುಸ್ತು ಗೊತ್ತಾಗಲ್ಲ ನನಗೆ, ಅಷ್ಟು ಮಾಡೋವರೆಗೂ ನಿದ್ದೆ ಸಹ ಬರಲ್ಲ. ಹಂಗೂ ಈ ಒಂದು ಬಾಳೆಗೊನೆಗಳು ಈ ವರ್ಷ ವರಮಹಾಲಕ್ಷ್ಮಿಗೆ ತೊಗೊಂಡಿರೋವಂಥದ್ದು. ಸೊ ಪ್ರತಿ ವರ್ಷ ಈ ಥರ ಏನೋ ಒಂದು ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ಒಂದೇ ಸಲನೂ ತೊಗೊಳಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ ಡೆಕೋರ್ ಐಟಮ್ಸ್ ಎಲ್ಲ. ಬಟ್ ಒಂದೊಂದು ವರ್ಷ ಒಂದೊಂದು ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಮಲ್ಟಿಪಲ್ ಇಯರ್ಸ್ ನಾವು ಯೂಸ್ ಮಾಡ್ಬೋದು. ಸೊ ಇದಂತೂ ಸಖತ್ ಕ್ಯೂಟಾಗಿದೆ. ಹಂಗೂ ಬಾಳೆ ದಿಂಡೆಗಳಿಗೆ ಹಾಕಿಟ್ರೆ ನೋಡಿ ಸಖತ್ ರಿಯಲ್ ಲುಕ್ಕು ಕೊಡ್ತಾ ಇದೆ. ಸೊ ನಮ್ಮನೆಯ ಒಂದು ಧನಲಕ್ಷ್ಮಿ ಈ ವರ್ಷದ ಹಬ್ಬಕ್ಕೆ ಎಲ್ಲ ತಯಾರಿ ಆಲ್ಮೋಸ್ಟ್ ಮುಗ್ದಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಹಂಗೂ ಆ 2 ಕಮಲದ ಹೂ ಕೈಯಲ್ಲಿ ಇಟ್ಟಿರೋದಂತೂ ಸಖತ್ ನನಗೆ ಕ್ಯೂಟ್ ಅನ್ನಿಸ್ತು. ಮತ್ತು ಈ ಬಾಳೆಗೊನೆಗಳೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ವರ್ಷ ಆ್ಯಡ್ ಆನ್ ಮಾಡಿರೋದಕ್ಕೆ. ಸೊ ಹೀಗಿತ್ತು ನನ್ನ ಒಂದು ಬ್ಯಾಕ್ ಡ್ರಾಪ್ ಡೆಕೋರೇಷನು. ಹೇಗೆ ಅನ್ನಿಸ್ತು ನಿಮಗೆ ಈ ವರ್ಷದ ಒಂದು ಡೆಕೋರೇಷನ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಯೂಶ್ವಲಿ ನಾನು ನೆಕ್ಸ್ಟ್ ಇಯರ್ ಯಾವ ರೀತಿ ಮಾಡಬೇಕು ಅಂತ ಅದನ್ನು ನನ್ನೊಂದು ಮೈಂಡಲ್ಲಿ ನಾನೊಂದು ಇಮ್ಯಾಜಿನೇಷನಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅದಕ್ಕೆ ಏನು ಬೇಕು ಅಂತ ನಾನು ಒಂದು ಪ್ರಿಪ್ರೇಷನ್ ಥರ ಎಲ್ಲ ತರಿಸ್ಕೊಂಡೆ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಸೊ ನನಗಂತೂ ಈ ವರ್ಷ ನಾನು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಡೆಕೋರೇಷನು ಅದೇ ರೀತಿ ಪರ್ಫೆಕ್ಟಾಗಿ ಬಂತು.
ಸೊ ನನಗಂತೂ ಸಖತ್ ಸ್ಯಾಟಿಸ್ಫೈ ಆಯಿತು. ಸೊ ನೆಕ್ಸ್ಟ್ ಡೇ ಹಬ್ಬದ್ದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಂಗೂ ಇಲ್ಲಿ ಗ್ಲಿಮ್ಸ್ ಆ್ಯಡ್ ಮಾಡಿರ್ತೀನಿ, ಯಾವ ರೀತಿ ಫೈನಲ್ ದೇವಿನ ಮುಖ ಅಲಂಕಾರ ಎಲ್ಲ ಮಾಡಿ ಕೂಡ್ಸಿದ್ಮೇಲೆ ಯಾವ ಥರ ಕಾಣ್ತಾ ಇತ್ತು ಅಂತ ಇಲ್ಲಿ ನೀವು ನೋಡ್ಬೋದು. ಹಂಗೂ ಫೇಸ್ ಡೆಕೋರೇಷನ್ದು ನನಗೆ ವ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ, ಅಲ್ಲ ವಿಡಿಯೋಸ್ ತೊಗೊಳಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಯಾವಾಗಾದರೂ ನಂಗೆ ಟೈಮ್ ಇದ್ದಾಗ ಇದ್ರದ್ದು ಸಹ ಡೀಟೇಲಾಗಿ ಮುಖನ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಒಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.